ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನಿನ್ನೆ ದಿನಾಂಕ ಹೊಸ ಒಂದು ಪಡಿತರ ಚೀಟಿಗೆ ಅರ್ಜಿ ಆಹ್ವಾನ ಆಗಿತ್ತು. ಇವತ್ತು ತಿದ್ದುಪಡಿ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಕೂಡಲೇ ನೀವು ನಿಮ್ಮ ಒಂದು ಹತ್ತಿರದ ಗ್ರಾಮವನ್ನಾಗಿರ್ಬೋದು, ಕರ್ನಾಟಕ ಕೇಂದ್ರಕ್ಕೆ ಹೋಗಿ ಈ ಒಂದು ತಿದ್ದುಪಡಿಯನ್ನು ಮಾಡ್ಕೋಬೋದು ಸ್ನೇಹಿತರೆ. ಇವಾಗ ನೋಡ್ತಾ ಇದ್ದಾರೆ, ಇದು ಆನ್ಲೈನ್ ಮುಖಾಂತರ ಓಪನ್ ಆಗಿರುವಂಥದ್ದು ತಿದ್ದುಪಡಿ ಅರ್ಜಿ. ನಿಮಗೆ ಡೇಟ್ ಕೂಡ ತೋರಿಸ್ತೀನಿ, ಲೈವ್ ಪ್ರೂಫ್ ಆಗಿ ತೋರಿಸ್ಬೇಕಲ್ಲ. ಸೊ ನೀವು ನಂಬಬೇಕಂದ್ರೆ ನೋಡ್ತಾ ಇದ್ದೀರಾ, ಡೇಟು 21/6/2024 ಅಂತ ಏನು ಕಾಣ್ತಾ ಇದೆಯಲ್ಲ ನೋಡಿ. ಇವತ್ತಿನ ಡೇಟು, ಸಮಯ 15:29 ಆಗಿದೆ. ಸೊ ಇವಾಗ 3:09 ತೋರಿಸ್ತಾ ಇದೆ. ಇವತ್ತಿನ ಡೇಟಿಗೆ ಇದು ಓಪನ್ ಆಗಿದೆ ಸ್ನೇಹಿತರೆ. ನಾನು ಕೂಡ ಟ್ರೈ ಮಾಡಿ ನೋಡಿದೆ, ಬಂತು ಗ್ರಾಮವನ್ನಲ್ಲಿ. ಸೊ ಹಾಗಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ಒಂದು ತಿದ್ದುಪಡಿ ಮಾಡ್ಕೋದಕ್ಕೆ. ಸೊ ನೀವು ಬೇಗ ಹೋಗಿ, ಯಾಕಂದರೆ ಇದು 4 ಗಂಟೆ ಅಥವಾ 6 ಗಂಟೆವರೆಗೂ ನಿಮಗೆ ತಿದ್ದುಪಡಿ ಮಾಡ್ಕೋಕ್ಕೆ ಅವಕಾಶವನ್ನು ಕೊಡ್ತಾರೆ ಪಡಿತರ ಚೀಟಿಗೆ. ಹತ್ತಿರದೊಂದು ಗ್ರಾಮವನ್, ಕರ್ನಾಟಕವನ್, ಬೆಂಗಳೂರು ಕೇಂದ್ರದ ನೀವು ಬೇಗ ಹೋಗಿ ತಿದ್ದುಪಡಿಯನ್ನು ಮಾಡ್ಕೋಬೇಕು. ಸೀಮಿತ ಅವಧಿಯಲ್ಲಿ ಇರುತ್ತೆ ಇದು, ಏಕೆಂದರೆ 1 ದಿನ ಅಥವಾ 2 ದಿನ ಮಾತ್ರ ಕೊಡ್ತಾರೆ. ನಿನ್ನೆ ದಿನ ಹೊಸ ಒಂದು ಪಡಿತರ ಚೀಟಿಗೆ ಅರ್ಜಿಯನ್ನು ಹಾಕೋದು ಸ್ಟಾರ್ಟ್ ಆಗಿತ್ತು. ಸೊ ಇದಕ್ಕೆ ಇಂಟಿಮೇಷನ್ ಇರೋದಿಲ್ಲ, ಯಾವಾಗ ಬಂದಾಗುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಹಾಗಾಗಿ ಬೇಗ ಹೋಗಿ ನೀವು ತಿದ್ದುಪಡಿಯನ್ನು ಮಾಡ್ಕೊಳ್ಳಿ. ಇದು ರಿಲೇಟೆಡ್ ಆಗಿ ಏನಾದರೂ ಕ್ವಶನ್ಗಳಿದ್ದರೆ, ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.